ಶ್ರೀ ಗಣಪತಿ ಶಾರದಾ ಗುರುಭ್ಯೋ ನಮಃ. ಶ್ರೀರಾಮ ರಾಮ ರಾಮೇತಿ ರಮೇ ರಾಮೇ ಮನೋರಮೆ ಸಹಸ್ರನಾಮ ತತ್ತುಲ್ಯಂ ರಾಮನಾಮವರಾನನೆ. ಶ್ರೋತೃಗಳಿಗೆ ಶ್ರೀಮದ್ ವಾಲ್ಮೀಕಿ ರಾಮಾಯಣದ ಅಯೋಧ್ಯ ಕಾಂಡದಲ್ಲಿ ಭರತನಿಂದ ಕೈಕೇಯಿಯ ಧಿಕ್ಕಾರ, ಅವಳ ಮೇಲೆ ಕೋಪಗೊಂಡುದು ಎಂಬ 73ನೆಯ ಸರ್ಗಕ್ಕೆ ಸ್ವಾಗತ. ಶ್ರುತ್ವಾತು ಪಿತರಂ ವೃತ್ತಂ ಭ್ರಾತರೌ ಚ ವಿವಾಸಿತೌ ಭರತೋ ದುಃಖ ಸಂತಪ್ತಃ ಇದಂ ವಚನಮಬ್ರವೀತ್. ತಂದೆಯು ಮರಣ ಹೊಂದಿದುದನ್ನು, ರಾಮ ಲಕ್ಷ್ಮಣರು ಕಾಡಿಗೆ ಹೋಗಿರುವುದನ್ನು ಕೇಳಿ ಪರಮ ದುಃಖಿತನಾದ ಭರತನು ಹೇಳಿದನು, ಹತಭಾಗ್ಯನಾಗಿರುವ ತಂದೆಯಿಂದಲೂ ತಂದೆಗೆ ಸಮಾನನಾದ ಅಣ್ಣನಿಂದಲೂ ವಿಹೀನನಾಗಿ ಶೋಕ ಸಾಗರದಲ್ಲಿ ಮುಳುಗಿರುವ ನನಗೆ ರಾಜ್ಯದಿಂದ ಏನಾಗಬೇಕಾಗಿದೆ? ತಂದೆಯನ್ನು ಕಳೆದುಕೊಂಡು ದುಃಖ ಪಡುತ್ತಿರುವ ನನಗೆ ಯಾತನೆಯಾಗುತ್ತಿರುವ ಗಾಯದ ಮೇಲೆ ಉಪ್ಪು ಸುರಿದಂತೆ ನೀನು ಮತ್ತು ದುಃಖವನ್ನು ಉಂಟು ಮಾಡಿರುವೆ. ತಂದೆಯನ್ನು ಪ್ರೇತನನ್ನಾಗಿಯೂ ರಾಮನನ್ನು ತಾಪಸನನ್ನಾಗಿಯೂ ಮಾಡಿಬಿಟ್ಟೆ. ಕುಲಸ್ಯ ತೋಭಾವಾಯ ಕಾರರಾತ್ರಿರಿವಾಗತ ಅಂಗಾರ ಮುಪಗೂಹ್ಯತ್ವಾಂ ಪಿತಾಮೇ ನಾವ ಬುದ್ಧವಾಂ. ನೀನು ನಮ್ಮ ವಂಶದ ವಿನಾಶಕ್ಕಾಗಿಯೇ ಪ್ರಳಯ ಕಾಲದ ಕಾಳರಾತ್ರಿಯಂತೆ ನಮ್ಮ ವಂಶಕ್ಕೆ ಬಂದು ಸೇರಿಕೊಂಡೆ. ಇದನ್ನು ಅರಿಯದ ನಮ್ಮ ತಂದೆಯು ಬೂದಿ ಮುಚ್ಚಿದ ಕೆಂಡದಂತಿದ್ದ ನಿನ್ನನ್ನು ಪ್ರೀತಿಯಿಂದ ಆಲಂಗಿಸಿಕೊಳ್ಳುತ್ತಿದ್ದನು. ಮೃತ್ಯುಮಾಪಾದಿತೋ ರಾಜ ತ್ವಯಾಮೇ ಪಾಪದರ್ಶಿನಿ ಸುಖಂ ಪರಿಹೃತಂ ಮೋಹಾತ್ ಕುಲೇಸ್ಮಿನ್ ಕುಲಪಾಂಸನಿ. ಯಾವಾಗಲೂ ಪಾಪ ಕಾರ್ಯದಲ್ಲಿಯೇ ದೃಷ್ಟಿಯುಟ್ಟವಳೆ, ಕುಲ ಕಳಂಕಿನಿಯೇ, ನಿನ್ನಿಂದಲೇ ನನ್ನ ತಂದೆಯು ಮೃತ್ಯುವಶನಾದನು. ಮಗನಿಗೆ ರಾಜ್ಯ ಕೊಡಿಸುವ ಭ್ರಾಂತಿಯಿಂದ ನಮ್ಮ ವಂಶದಲ್ಲಿ ಶಾಶ್ವತವಾಗಿ ನೆಲೆಸಿದ್ದ ಸುಖ ಶಾಂತಿಗಳನ್ನೇ ಹಾಳು ಮಾಡಿಬಿಟ್ಟೆ. ಸತ್ಯಸಂಧನಾದ ಮಹಾಯಶೋವಂತನಾದ ವೃದ್ಧನಾದ ನಮ್ಮ ತಂದೆ ದಶರಥನು ನಿನ್ನ ಕೈ ಹಿಡಿದು ಅಂತ್ಯಕಾಲದಲ್ಲಿ ಬಹಳ ತೀವ್ರವಾದ ಪುತ್ರ ವಿಯೋಗ ದುಃಖಕ್ಕೆ ಈಡಾಗಿ ಸತ್ತೇ ಹೋದನು. ಧರ್ಮವತ್ಸಲನಾದ ನನ್ನ ತಂದೆಯನ್ನು ಏತಕ್ಕೆ ನೀನು ವಿನಾಶಗೊಳಿಸಿದೆ? ಯಾವ ಕಾರಣದಿಂದ ರಾಮನನ್ನು ಕಾಡಿಗಟ್ಟಿದೆ? ರಾಮನು ಅರಣ್ಯಕ್ಕಾದರೂ ಏಕೆ ಹೋದನು? ಹೇಳು ತಾಯೇ. ಪುತ್ರ ಶೋಕದಿಂದ ಪೀಡಿತನಾಗಿರುವ ಕೌಸಲ್ಯ ಸುಮಿತ್ರೆಯರು ನನ್ನ ತಾಯಿಯಾದ ನಿನ್ನನ್ನು ಸವತಿಯನ್ನಾಗಿ ಪಡೆದು ಇನ್ನೂ ಜೀವಿಸಿರುವುದಾದರೆ ಬಹಳ ಕಷ್ಟದಿಂದಲೇ ಅವರು ಜೀವಧಾರಣೆ ಮಾಡುತ್ತಿರಬಹುದು. ಗುರುಜನರಲ್ಲಿ ಹೇಗೆ ನಡೆದುಕೊಳ್ಳಬೇಕು ಎಂಬುದನ್ನು ಚೆನ್ನಾಗಿ ತಿಳಿದಿರುವ ಧರ್ಮಾತ್ಮನಾದ ನಮ್ಮಣ್ಣನು ತನ್ನ ತಾಯಿಯ ವಿಷಯದಲ್ಲಿ ಹೇಗೆ ನಡೆದುಕೊಳ್ಳುತ್ತಿದ್ದನೋ ಹಾಗೆಯೇ ನಿನ್ನ ವಿಷಯದಲ್ಲಿಯೂ ಉತ್ತಮವಾದ ರೀತಿಯಲ್ಲಿಯೇ ನಡೆದುಕೊಳ್ಳುತ್ತಿದ್ದನು. ನನ್ನ ಹಿರಿಯ ತಾಯಿಯಾದ ಕೌಸಲ್ಯಾದೇವಿಯು ಮುಂದೆ ಸಂಭವಿಸಬಹುದಾದ ಅನರ್ಥಗಳನ್ನು ಮೊದಲೇ ಯೋಚಿಸಿ ನಡೆಯತಕ್ಕವಳು. ಧರ್ಮವನ್ನು ಆಶ್ರಯಿಸಿರುವ ಅವಳು ಒಡಹುಟ್ಟಿದ ತಂಗಿಯ ವಿಷಯದಲ್ಲಿ ನಡೆದುಕೊಳ್ಳುವಂತೆ ನಿನ್ನ ವಿಷಯದಲ್ಲಿಯೂ ನಡೆದುಕೊಳ್ಳುತ್ತಿದ್ದಳು. ಅಂತಹವಳ ಮಗನಾದ ಮಹಾತ್ಮನಾದ ಶ್ರೀರಾಮನನ್ನು ಜಟಾವಲ್ಕಲಧರನನ್ನಾಗಿ ಮಾಡಿ ವನವಾಸ ಮಾಡಲು ಅರಣ್ಯಕ್ಕೆ ಕಳುಹಿಸಿಕೊಟ್ಟ ನಂತರವೂ ಪಾಪಿಷ್ಠೆಯಾದ ನಿನಗೆ ದುಃಖವಾಗುತ್ತಿಲ್ಲವೇ? ಪಾಪವೆಂದರೆ ಏನೆಂಬುದನ್ನೇ ಅರಿಯದ ಮಹಾಶೂರನಾದ ಮಹಾತ್ಮನಾದ ಯಶೋವಂತನಾದ ಶ್ರೀರಾಮನನ್ನು ನಾರು ಮಡಿಯುಡಿಸಿ ಕಾಡಿಗೆ ಕಳುಹಿಸುವ ಕಾರಣವಾದರೂ ಏನಿದ್ದೀತು? ಯಾವ ಕಾರಣದಿಂದ ನೀನು ಅವನನ್ನು ಕಳುಹಿಸಿದೆ? ಲುಬ್ಧಯ ವಿದಿತೋ ಮನ್ಯೆ ನತೇಹಂ ರಾಘವಂ ಪ್ರತಿ ತಥಾ ಹ್ಯನರ್ಥೋ ರಾಜ್ಯಾರ್ಥಂ ತ್ವಯಾ ನೀತೋ ಮಹಾನಯಂ. ರಾಜ್ಯ ಲುಬ್ಧಳಾದ, ಐಶ್ವರ್ಯ ಲುಬ್ಧಳಾದ, ಅಧಿಕಾರ ಲುಬ್ಧಳಾದ ನಿನಗೆ ನಾನು ರಾಮನ ವಿಷಯದಲ್ಲಿ ಎಷ್ಟು ಪ್ರೀತ್ಯಾದರಗಳಿಂದಲೂ ಭಕ್ತಿಯಿಂದಲೂ ಇದ್ದೇನೆಂಬ ವಿಷಯವು ತಿಳಿದಿರಲಿಲ್ಲವೆಂದು ಭಾವಿಸುತ್ತೇನೆ. ಈ ಕಾರಣದಿಂದಲೇ ನೀನು ರಾಜ್ಯದ ಸಲುವಾಗಿ ಇಷ್ಟೊಂದು ಅನರ್ಥಗಳನ್ನು ಮಾಡಿರುವೆ. ಪುರುಷ ಸಿಂಹರಾದ ರಾಮಲಕ್ಷ್ಮಣರನ್ನು ನೋಡದೆ ಬೇರೆ ಯಾವ ಶಕ್ತಿಯ ಪ್ರಭಾವದಿಂದ ಈ ರಾಜ್ಯವನ್ನು ರಕ್ಷಿಸಲು ಸಮರ್ಥನಾಗುತ್ತೇನೆ? ನನ್ನ ಸಹೋದರರೇ, ನನ್ನ ಬಲವಮ್ಮ. ತ್ವಂ ಹಿ ನಿತ್ಯಂ ಮಹಾರಾಜೋ ಬಲವಂತಂ ಮಹಾಬಲಃ ಉಪಾಶ್ರಿತೋ ಭೂತ್ ಧರ್ಮಾತ್ಮ ಮೇರುವನಂ ಗಥಾ. ಮೇರು ಪರ್ವತವು ತನ್ನಿಂದಲೇ ವೃದ್ಧಿ ಹೊಂದಿದ ವರವನ್ನು ಆಶ್ರಯಿಸಿರುವಂತೆ ಮಹಾಬಲಿಷ್ಠನಾದ ಧರ್ಮಾತ್ಮನಾದ ದಶರಥ ಮಹಾರಾಜನೇ ಮಹಾಬಲಿಷ್ಠನಾದ ಶ್ರೀರಾಮನನ್ನು ಆಶ್ರಯಿಸಿ ರಾಜ್ಯವಾಳುತ್ತಿದ್ದನು. ಹೀಗಿರುವಾಗ ಆ ಮಹಾತ್ಮನಿಲ್ಲದೆ ದುರ್ಬಲನಾದ ನಾನು ಈ ರಾಜ್ಯವನ್ನಾಳಲು ಹೇಗೆ ತಾನೇ ಸಮರ್ಥನಾಗುವೆನು?
ಮಹಾಭಾರದಿಂದ ಕೂಡಿರುವ ರಾಜ್ಯಭಾರವನ್ನು ಬಾಲಕನಾದ ಸೋದರರಿಂದ ವಿಹೀನನಾದ ನಾನು ಹೇಗೆ ತಾನೇ ಸಹಿಸಲಿ? ದೊಡ್ಡದಾದ ಎತ್ತು ಹೊರುವ ಭಾರವನ್ನು ಎಳೆಯದಾದ ಕರುವು ಹೊರಬಲ್ಲುದೇನಮ್ಮ? ನನ್ನಲ್ಲಿರುವ ಯಾವ ಶಕ್ತಿಯಿಂದ ಈ ರಾಜ್ಯಭಾರವನ್ನು ನಾನು ಹೊತ್ತುಕೊಳ್ಳಲಿ? ಗಮನಿಸಿ, ಅಂದಿನ ಕಾಲಕ್ಕೂ ಈಗಿನ ಕಾಲಕ್ಕೂ ತನ್ನ ತಾಯಿಯೇ ಸ್ವತಃ ಇಡೀ ರಾಜ್ಯವನ್ನೇ, ಚಕ್ರಾಧಿಪತ್ಯವನ್ನೇ ತನ್ನ ಪಾದ ತಲದಲ್ಲಿ ಇಟ್ಟಿದ್ದರೂ ಕೂಡ ಭರತನು ತನ್ನ ತಾಯಿಯನ್ನು ಅದರೊಂದಿಗೆ ತಿರಸ್ಕರಿಸುತ್ತಿದ್ದಾನೆ. ಆದರೆ ಇಂದಿನ ಕಾಲದಲ್ಲಿ ರಾಜಕಾರಣಿಗಳು ಇನ್ನೂ ಪುಡಿ ರೌಡಿಗಳಾಗಿರುವ ಸಂದರ್ಭದಲ್ಲೇ ತಾವೇ ರಾಜ್ಯಕ್ಕೆ ಮುಖ್ಯಮಂತ್ರಿಯಾಗಬೇಕು, ದೇಶಕ್ಕೆ ಪ್ರಧಾನಮಂತ್ರಿಯಾಗಬೇಕು ಎಂದು ಕನಸು ಕಾಣುತ್ತಾರೆ. ಕೇವಲ ಅಧಿಕಾರವಷ್ಟೇ ಅವರ ಆಸೆ. ಆ ಅಧಿಕಾರದೊಂದಿಗೆ ಬರುವ ಕರ್ತವ್ಯ ಭಾರದ ಹೊಣೆಗಾರಿಕೆ ಅವರಲ್ಲಿ ಕಿಂಚಿತ್ತಾದರೂ ಇರಲು ಸಾಧ್ಯವೇ? ಅಥವಾ ಮೇ ಭವೇಚ್ಛಕ್ತಿರ್ಯೋಗೈರ್ಬುದ್ಧಿ ಬಲೇನವ ಸಕಾಮಾಂ ನ ಕರಿಷ್ಯಾಮಿ ತ್ವಾಮಹಂ ಪುತ್ರಗರ್ಧಿನಿ. ಅಮ್ಮ, ಒಂದು ವೇಳೆ ನನಗೆ ರಾಜ್ಯವಾಳುವ ಸಾಮರ್ಥ್ಯವೂ ಇರಬಹುದು, ಉಪಾಯಗಳಿಂದಲೋ ಬುದ್ಧಿಬಲದಿಂದಲೋ ನಾನು ರಾಜ್ಯವಾಳುವ ಶಕ್ತಿಯನ್ನು ಹೊಂದಿರಬಹುದು. ಆದರೂ ಪುತ್ರ ವಾತ್ಸಲ್ಯ ಒಂದನ್ನೇ ಪ್ರಧಾನವನ್ನಾಗಿಟ್ಟುಕೊಂಡು ಕಾರ್ಯ ಮಾಡಿರುವ ನಿನ್ನ ಮನೋಭಿಲಾಷೆಯನ್ನು ಖಂಡಿತವಾಗಿಯೂ ನಾನು ಪೂರ್ಣಗೊಳಿಸುವುದಿಲ್ಲ. ಪುತ್ರ ವಾತ್ಸಲ್ಯ ಒಂದನ್ನೇ ಪ್ರಧಾನವನ್ನಾಗಿಟ್ಟುಕೊಂಡು ಕಾರ್ಯ ಮಾಡಿರುವ ನಿನ್ನ ಮನೋಭಿಲಾಷೆಯನ್ನು ಖಂಡಿತವಾಗಿಯೂ ಪೂರ್ಣಗೊಳಿಸುವುದಿಲ್ಲ. ಇಂದು ಕೂಡ ನಮ್ಮಲ್ಲಿ ಇಂತಹ ರಾಜಕಾರಣಿಗಳೇ ಇದ್ದಾರೆ. ತಮ್ಮ ಮಕ್ಕಳು ಯೋಗ್ಯರೋ ಅಲ್ಲವೋ ಎಂಬುದನ್ನು ತಿಳಿಯದೆ ಕೇವಲ ನನ್ನ ಮಗ ಎಂಬ ಕಾರಣದಿಂದಾಗಿ ಆ ಮಗನು ಅಧಿಕಾರಕ್ಕೆ ಬಂದರೆ ಆಗ ನನ್ನ ಕೈಯಲ್ಲಿ ಆಗದಿದ್ದರೂ ನಾನು ಆತನ ತಂದೆ ಎಂಬ ಕಾರಣದಿಂದಾಗಿ ಅಧಿಕಾರವನ್ನು ಅನುಭವಿಸಬಹುದು ಎಂಬ ಅಹಂಕಾರದಿಂದಾಗಿ ದೇಶವನ್ನೇ ಹಾಳು ಮಾಡಲು ಕೂಡ ಅಂತಹ ರಾಜಕಾರಣಿಗಳು ಸಿದ್ಧವಿದ್ದಾರೆ. ಆದ್ದರಿಂದ ಎಚ್ಚರದಲ್ಲಿರಿ. ಇಲ್ಲವಾದರೆ ಅಂತಹ ರಾಜಕಾರಣಿಗಳು ದೇಶವನ್ನಾಳುವ ಸ್ಥಿತಿ ಬಂದರೆ ಇಂದು ಜಗತ್ತಿನಲ್ಲಿ ಅಧೋಗತಿಗೆ ಹೋಗಿ ಸರ್ವನಾಶವಾಗುತ್ತಿರುವ 10 ಹಲವು ರಾಷ್ಟ್ರಗಳಂತೆ ನಾವು ಆಗುವುದಿಲ್ಲವೇ? ನಮೇ ವಿಕಾಂಕ್ಷಾ ಜಾಯೇತ ತ್ಯಕ್ತುಂ ತ್ವಾಂ ಪಾಪ ನಿಶ್ಚಯಾಂ ಯದಿ ರಾಮಸ್ಯ ನಾಪೇಕ್ಷಾ ತ್ವಯಿ ಸ್ಯಾನ್ ಮೃತ ಮಾತೃವತ್ಸದ. ರಾಮನೇನಾದರೂ ನಿನ್ನನ್ನು ನನ್ನ ತಾಯಿಗೆ ಸಮಾನಳೆಂದು ಭಾವಿಸದೇ ಇದ್ದಿದ್ದರೆ ಇಷ್ಟೊಂದು ಅನರ್ಥಗಳಿಗೆ ಕಾರಣಳಾದ ಪಾಪಿಷ್ಠೆಯಾದ ನಿನ್ನನ್ನು ಪರಿತ್ಯಾಗ ಮಾಡಿಬಿಡುತ್ತಿದ್ದೆನು. ಅದರಿಂದ ನನ್ನ ಮನಸ್ಸಿಗೆ ಯಾವ ವಿಧವಾದ ಆತಂಕವೂ ಉಂಟಾಗುತ್ತಿರಲಿಲ್ಲ. ಪಾಪ ಕಾರ್ಯಗಳಲ್ಲಿಯೇ ವಿಶೇಷವಾದ ದೃಷ್ಟಿಯುಳ್ಳವಳೆ, ಸತ್ಪುರುಷನ ಚಾರಿತ್ರ್ಯದಿಂದ ಭ್ರಷ್ಟಳಾದವಳೆ, ನಮ್ಮ ಪೂರ್ವಜರಿಂದ ತಿರಸ್ಕೃತವಾದ ಇಂತಹ ಬುದ್ಧಿಯು ನಿನ್ನಲ್ಲಿ ಹೇಗೆ ತಾನೇ ಹುಟ್ಟಿತು? ಅಸ್ಮಿನ್ ಕುಲೇ ಹಿ ಪೂರ್ವೇಷಾಂ ಜ್ಯೇಷ್ಠೋ ರಾಜ್ಯೇಭಿಷಿಚ್ಯತೆ ಅಪರೇ ಭ್ರಾತರಸ್ತಸ್ಮಿನ್ ಪ್ರವರ್ತಂತೆ ಸಮಾಹಿತಾಃ. ನಮ್ಮ ಕುಲದಲ್ಲಿ ಎಲ್ಲರಿಗಿಂತಲೂ ಜ್ಯೇಷ್ಠನಾದವನಿಗೆ ಪಟ್ಟಗಟ್ಟುತ್ತಾರೆ. ಉಳಿದ ಎಲ್ಲ ತಮ್ಮಂದಿರು ಏಕಾಗ್ರ ಚಿತ್ತರಾಗಿ ಅಣ್ಣನನ್ನೇ ಅನುಸರಿಸಿಕೊಂಡಿರುತ್ತಾರಲ್ಲವೇ? ನಿರ್ದಯಳೆ, ರಾಜಧರ್ಮವೇನೆಂಬುದನ್ನು ನೀನು ತಿಳಿದವಳಾಗಿಲ್ಲ. ಅನಾದಿ ಕಾಲದಿಂದ ನಡೆದು ಬಂದಿರುವ ರಾಜರ ಆಚಾರ ವ್ಯವಹಾರಗಳು ನಿನಗೆ ತಿಳಿಯವು. ಸಾಮಾನ್ಯವಾಗಿ ನಮ್ಮ ಹಿಂದಿನ ಕ್ಷತ್ರಿಯ ರಾಜರ ಆಚಾರ ವ್ಯವಹಾರಗಳನ್ನು ಪರಿಶೀಲಿಸಿದ್ದೇ ಆದರೆ ಎಲ್ಲ ರಾಜ ಮನೆತನಗಳಲ್ಲಿಯೂ ಹಿರಿಯ ಮಗನಿಗೆ ರಾಜ್ಯಾಭಿಷೇಕವಾಗಿದೆ. ಇದು ಸಕಲ ಕ್ಷತ್ರಿಯರಿಗೂ ಸಮಾನ ಧರ್ಮ. ಈ ಧರ್ಮವು ಮುಖ್ಯವಾಗಿ ಇಕ್ಷ್ವಾಕು ವಂಶದವರಲ್ಲಿ ವಿಶೇಷ ರೀತಿಯಲ್ಲಿಯೇ ನಡೆದುಕೊಂಡು ಬಂದಿದೆ. ಯಾರಿಗೆ ಧರ್ಮವೊಂದೇ ರಕ್ಷಾ ಕವಚವಾಗಿದ್ದಿತೋ ಮತ್ತು ಯಾರು ಕುಲೋಚಿತವಾದ ಸದಾಚಾರ ಪಾಲನೆಯಲ್ಲಿಯೇ ಶೋಭಿಸುತ್ತಿದ್ದರೋ ಅಂತಹ ಇಕ್ಷ್ವಾಕು ವಂಶದವರ ಚಾರಿತ್ರ್ಯ ವಿಷಯಕವಾದ ಸ್ವಾಭಿಮಾನವು ನಿನ್ನಂತಹವಳು ಆ ಮಹಾವಂಶಕ್ಕೆ ಸೇರಿದುದರಿಂದ ನಷ್ಟವಾಗಿ ಹೋಯಿತು. ನಿನ್ನ ಪೂರ್ವಜರು ಮಹಾಭಾಗ್ಯಶಾಲಿಗಳಾದ ಸದಾಚಾರ ಸಂಪನ್ನರಾದ ರಾಜರೇ ಆಗಿದ್ದರು. ಅಂತಹವರ ವಂಶದಲ್ಲಿ ಹುಟ್ಟಿರುವ ನಿನ್ನ ಬುದ್ಧಿಯು ಏಕೆ ಮೋಹವಶವಾಯಿತು? ನಿಂದ್ಯವಾದ ಸಂಕಲ್ಪವು ನಿನ್ನ ಬುದ್ಧಿಯಲ್ಲಿ ಹೇಗೆ ಹುಟ್ಟಿತು? ಪಾಪ ಸಂಕಲ್ಪಳೆ, ನಿನ್ನ ಕಾಮನೆಯನ್ನು ಮಾತ್ರ ನಾನು ಆಗಗೊಡುವುದಿಲ್ಲ. ನನ್ನ ಜೀವಿತಕ್ಕೆ ಆತಂಕಕಾರಿಯಾದ ವ್ಯಸನವೊಂದನ್ನು ನೀನು ಕಲ್ಪಿಸಿರುವೆ. ಈಗ ನಾನು ನಿನ್ನ ಇಚ್ಛೆಗೆ ವ್ಯತಿರಿಕ್ತವಾಗುವುದನ್ನೇ ಮಾಡುತ್ತೇನೆ.
ನಿನಗೆ ಬೇಡವಾದುದನ್ನು ಮಾಡುವ ಸಲುವಾಗಿ ನಾನು ಈಗಲೇ ಕಾಡಿಗೆ ಹೋಗಿ ಪಾಪರಹಿತನಾದ ಸ್ವಜನ ಪ್ರಿಯನಾದ ನಮ್ಮಣ್ಣನನ್ನು ಅರಣ್ಯದಿಂದ ಕರೆತರುತ್ತೇನೆ. ಅವನನ್ನು ಅಯೋಧ್ಯೆಗೆ ಕರೆತಂದು ಸುಪ್ರತಿಷ್ಠಿತವಾದ ಅಂತಃಕರಣದಿಂದಲೇ ದೇದೀಪ್ಯಮಾನವಾದ ತೇಜಸ್ಸುಳ್ಳ ಶ್ರೀರಾಮನಿಗೆ ದಾಸನಾಗಿ ಅವನ ಸೇವೆಯನ್ನು ಮಾಡುತ್ತೇನೆ. ನೆನಪಿನಲ್ಲಿಡಿ, ಕ್ಷುದ್ರ ಜನಗಳ ಸಂಘವನ್ನು ಮಾಡಿದರೆ ಹೀಗೆ ಆಗುವುದು. ಮೊದಲೇನೂ ಕೈಕೇಯಿ ಕೆಟ್ಟವಳಾಗಿರಲಿಲ್ಲ. ಅವಳಿಗೆ ಅಂತಹ ಯಾವ ಸ್ವಾರ್ಥವೂ ಇರಲಿಲ್ಲ. ಆದರೆ ತನ್ನ ಸ್ವಾರ್ಥಕ್ಕಾಗಿ ಮಂಥರೆಯು ಆಡಿದ ಆಟದಲ್ಲಿ ಕೈಕೇಯಿ ಬಂಧಿತಳಾದಳು. ಈಗ ಕೈಕೇಯಿ ಮಾಡಿದ ದೋಷಕ್ಕಾಗಿ ಭರತನು ಅದೆಷ್ಟೇ ಹೇಳಿಕೊಂಡರೂ ಅಯೋಧ್ಯೆಯಲ್ಲಿ ತನ್ನ ಪ್ರತಿಷ್ಠೆಯನ್ನು ಪುನಃಸ್ಥಾಪಿಸುವುದಕ್ಕೆ ಆಗುವುದಿಲ್ಲ. ತಾಯಿ ಮಗ ಇಬ್ಬರೂ ಸೇರಿ ಅಯೋಧ್ಯೆಯನ್ನು ಇಕ್ಷ್ವಾಕು ವಂಶವನ್ನು ನಾಶ ಮಾಡಿಬಿಟ್ಟರು ಎಂದೇ ಜನರು ಆಡಿಕೊಳ್ಳುವುದಿಲ್ಲವೇ? ಆ ಕಾರಣದಿಂದಾಗಿಯೇ ಭರತನು ಕೂಡ ಮುಂದೆ 14 ವರ್ಷಗಳು ಜಟಾವಲ್ಕಲಧಾರಿಯಾಗಿ ಸಿಂಹಾಸನದ ಸಮೀಪವಿರಲಿ ಅಯೋಧ್ಯೆಯ ಸಮೀಪಕ್ಕೂ ಬಾರದೆ ದೂರದ ನಂದಿ ಗ್ರಾಮದಲ್ಲಿದ್ದು ಶ್ರೀರಾಮನ ಪ್ರತೀಕ್ಷೆ ಮಾಡಿ ತನ್ನ ತಾಯಿ ಮಾಡಿದ ತಪ್ಪಿಗೆ ತಾನು ಪ್ರಾಯಶ್ಚಿತ್ತವನ್ನು ಅನುಭವಿಸುತ್ತಾನೆ. ಇಲ್ಲಿ ಕಿವಿಯೂದಿದವರು ಯಾರೋ ಕ್ಷುದ್ರ ಜನಗಳು. ಆದರೆ ಅದರ ಪರಿಣಾಮವನ್ನು ಅನುಭವಿಸಿದ್ದು ಮಾತ್ರ ಆ ತಾಯಿ ಮಗ. ಆದ್ದರಿಂದಲೇ ಎಚ್ಚರವಿರಲಿ. ನಮಗೆ ಯಾವ ರೀತಿಯ ಜನರ ಸಂಘವಿದೆ ಎಂಬುದು. ದುರ್ಜನರ ಸಂಘವನ್ನು ಮಾಡಿದರೆ ನಾವು ಕೂಡ ದುಷ್ಕೃತ್ಯಗಳನ್ನು ಮಾಡಿ ಇದೇ ರೀತಿಯಾಗಿ ಅದರಿಂದ ದುಷ್ಫಲವನ್ನು ಅನುಭವಿಸಬೇಕಾಗಿ ಬರುತ್ತದೆ. ಹೀಗೆ ಮಹಾತ್ಮನಾದ ಭರತನು ಹೇಳಿ ಅಪ್ರಿಯವಾಗುವಂತಹ ಅನೇಕ ಮಾತುಗಳಿಂದ ಅವಳನ್ನು ಚುಚ್ಚುತ್ತಾ, ಅಂದರೆ ತಾಯಿಯಾದ ಕೈಕೇಯಿಯನ್ನು ಚುಚ್ಚುತ್ತಾ ಶೋಕದಿಂದ ಉದ್ವಿಗ್ನನಾಗಿ ಮಂದರ ಪರ್ವತದ ಗುಹೆಯಲ್ಲಿರುವ ಸಿಂಹವು ಗರ್ಜನೆ ಮಾಡುವಂತೆ ಗರ್ಜನೆ ಮಾಡುತ್ತಾ ತಾಯಿಯನ್ನು ತೆಗಳುತ್ತಿದ್ದನು. ಇದು ಶ್ರೀಮದ್ ವಾಲ್ಮೀಕಿ ರಾಮಾಯಣದ ಅಯೋಧ್ಯಾಕಾಂಡದಲ್ಲಿ 73ನೆಯ ಸರ್ಗವು. ನಮಸ್ತೆ ಶಾರದೆ ದೇವಿ ಕಾಶ್ಮೀರ ಪುರವಾಸಿನಿ ತ್ವಾಮಹಂ ಪ್ರಾರ್ಥಯೇ ನಿತ್ಯಂ ವಿದ್ಯಾದಾನಂಚ ದೇಹಿಮೆ. ನಮಸ್ಕಾರ.